ನಮಸ್ಕಾರ. ನಾನು ಡಾಕ್ಟರ್ ಇಂದಿರಾ, ದೊಡ್ಡಬಳ್ಳಾಪುರದಲ್ಲಿ ಸ್ತ್ರೀ ಆರೋಗ್ಯ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಕಾಡೋ ವಿಷಯ ಅಂತಂದ್ರೆ ಮುಟ್ಟಿನ ನೈರ್ಮಲ್ಯ. ಎಷ್ಟು ಜನ ಹೆಣ್ಮಕ್ಳಿಗೆ ಮುಟ್ಟಿನ ನೈರ್ಮಲ್ಯದ ಬಗ್ಗೆ ಮತ್ತೆ 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 ಹೇಳಿದ್ರು ಅವ್ರ ಅಭ್ಯಾಸ ಇಲ್ಲ, ನಮ್ಗಾಗಲ್ಲ, ನಮ್ ಕಷ್ಟ, ನಂಗೆ ಗೊತ್ತಿಲ್ಲ ಅಂತ ಇದೇ ತರ ಹೇಳ್ತಾ ಇದಾರೆ. ಹಾಗಾಗಿನೇ ಈ ವಿಡಿಯೋ. ಏನಪ್ಪ ಮುಟ್ಟಿನ ನೈರ್ಮಲ್ಯ ಏನಪ್ಪ? ಎಲ್ಲಾ ಹೆಣ್ಮಕ್ಳು ಮುಟ್ಟಾಕ್ತಾರೆ. ಅದು ಗರ್ಭಕೋಶದ ಒಂದು ಸಹಜವಾದಂತ ಪ್ರಕ್ರಿಯೆ. ಆದ್ರೆ ಇದರಲ್ಲಿ ವಿಶೇಷವಾಗಿರೋದು ಏನಪ್ಪಾ ಅಂದ್ರೆ, ನಾವು ಕೈ ಕುಯ್ಕೊಂಡಾಗ ಬರೋದು ಕೇವಲ ರಕ್ತ ಆಗಿರುತ್ತೆ. ಆದ್ರೆ ಗರ್ಭದಿಂದ ಬರುವಂತಹ ಮುಟ್ಟಿನ ರಕ್ತದಲ್ಲಿ ಮುಟ್ಟಿನ ರಕ್ತ ಅಲ್ಲಿ ಒಳಗಡೆ ಗರ್ಭಕೋಶದ ಒಳಪದದಲ್ಲಿ ಬೆಳೆದಿರುವಂತಹ ಕೋಶಗಳು ಮತ್ತು ಗ್ಲೈಕೋಜನ್ ಅನ್ನು ಉಂಟು ಮಾಡುವಂತಹ ಒಂದು ಗ್ರಂಥಿ ಹಾಗೂ ಗ್ಲೈಕೋಜನ್ ಎಲ್ಲವೂ ಇರುವಾಗ ಬ್ಯಾಕ್ಟೀರಿಯಾಗಳಿಗೆ ಅದನ್ನ ಕಂಡ್ರೆ ತುಂಬಾ ಪ್ರೀತಿ. ಈಗೇನ್ ಹೆಣ್ಮಕ್ಳು ಏನ್ ಮಾಡ್ತಾರೆ, ಬೆಳಿಗ್ಗೆನೆ ಶಾಲೆಗೆ ಹೋಗ್ಬೇಕು, ಕಾಲೇಜ್ ಹೋಗ್ಬೇಕು ಅಂತ ಹೇಳಿ 7 ಗಂಟೆಗೆ ಸಾಧಾರಣವಾಗಿ ಹಾಕೊಂಡಂತ ಪ್ಯಾಡ್ ಅನ್ನ ಅವ್ರಿಗೆ ಅವಕಾಶ ಸಿಗದೆ ಹೆಚ್ಚು ಕಡಿಮೆ ಮತ್ತೆ 12 ಗಂಟೆ ಅಥವಾ 13 ಗಂಟೆಗಳ ನಂತರ ಬದಲಾಯಿಸ್ತಾ ಇದಾರೆ. ಆ ವೇಳೆನಲ್ಲಿ ಒಂದು ಬ್ಯಾಕ್ಟೀರಿಯಾ ಅದು ಡಬಲ್ ಆಗಕ್ಕೆ ಅಥವಾ ದ್ವಿಗುಣ ಆಗೋದಕ್ಕೆ ಬೇಕಾಗುವಂಥದ್ದು 4 ರಿಂದ 5 ಗಂಟೆ ಕಾಲ. ಸೊ ಇಲ್ಲಿರುವಂತ ರಕ್ತ ಪುಷ್ಕಳವಾದ ಭೋಜನವನ್ನ ಬ್ಯಾಕ್ಟೀರಿಯಾ ಕೊಡ್ತಾ ಇರುವಾಗ ಅವ್ರು 12 ಗಂಟೆ ಕಾಲ ಅಥವಾ 13 ಗಂಟೆ ಕಾಲ ಪ್ಯಾಡ್ ಹಾಗೆ ಇಟ್ಕೊಂಡಾಗ ಎಷ್ಟು ಮಟ್ಟದ ಸೋಂಕು ಉಂಟಾಗತ್ತೆ ಅಂದ್ರೆ, ಚಿಕ್ಕ ಮಕ್ಕಳಲ್ಲಿ ಅಂದ್ರೆ 16, 15, 18 ವರ್ಷದ ಮಕ್ಕಳಲ್ಲಿ ಏನೋ ಹೊಟ್ಟೆ ನೋವು ಅಂತ ಬಂದಾಗ ಯಾವ್ದಿರ್ಬೋದು, ಯಾಕೆ ಎಲ್ಲೋ ಒಂದು ಸೋಂಕಂತೂ ಆಗಿದೆ ಅಂತ ಗೊತ್ತಾಗತ್ತೆ. ಆದ್ರೆ ಗಂಭೀರವಾದ ಪರಿಸ್ಥಿತಿ ಏನಪ್ಪಾ ಅಂದ್ರೆ, ಗರ್ಭಕೋಶದ ಪಕ್ಕದಲ್ಲಿರುವಂತ ಖಾಲಿ ಜಾಗದಲ್ಲಿ ಅಂದ್ರೆ ಪೆಲ್ವಿಕ್ ಅಂತ ಹೇಳ್ತೀವಿ, ಆ ಜಾಗದಲ್ಲಿ ಸೋಂಕಾಗಿರೋದು ತುಂಬಾ ಜಾಸ್ತಿ. ಅಂದ್ರೆ ಅದನ್ನ PID ಅಂತ ಕರಿತೀವಿ, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್. ಇದು ಹೆಣ್ಮಕ್ಳಿಗೆ ಒಂದು ಗುರುತರವಾಗಿರುವಂತಹ ಸಮಸ್ಯೆ. ಮುಂದೆ ಅವರಿಗೆ ಮಕ್ಕಳಾಗೋದು ಕಷ್ಟ ಆಗ್ಬೋದು, ಅವರ ಟ್ಯೂಬ್ ಬ್ಲಾಕ್ ಆಗಬಹುದು. ಅಂದ್ರೆ ಗರ್ಭನಾಳಗಳೆಲ್ಲ ಅಲ್ಲಿ ಅದು ಒಡ್ಡು ಕೂಡಿ ಗರ್ಭ ಧರಿಸುವಂತ ಸಮಯದಲ್ಲಿ ಅವರಿಗೆ ತುಂಬಾ ಸಮಸ್ಯೆ ಆಗ್ಬೋದು. ಮತ್ತೆ ಸದಾಕಾಲ ಅವರಿಗೆ ನೋವು, ಸಣ್ಣ ಮಟ್ಟದ ನೋವು ಕಾಡ್ತಾನೆ ಇರುತ್ತೆ. ಇದನ್ನ ನಾವು ತಡಿಬೇಕು ಅಂತ ಹೇಳಿ ತುಂಬಾ ಜನ ಹೆಣ್ಮಕ್ಳಿಗೆ ಮುಟ್ಟಿನ ಆಗುವಂತ ಆ ಸಮಯದ ನೈರ್ಮಲ್ಯದ ಬಗ್ಗೆ ಬಹಳ ಹೇಳ್ಕೊಳ್ತಾ ಇದೀವಿ. ತುಂಬಾ ಸರಳವಾಗಿರುವಂತಹ ಒಂದು ವಿಧಾನ, ತುಂಬಾ ಸರಳವಾಗಿರುವಂತಹ ಒಂದು ಇನ್ಸ್ಟ್ರೂಮೆಂಟ್ ಅಂತಂದ್ರೆ ಮುಟ್ಟಿನ ಬಟ್ಟಲು. ನೋಡಿ, ಮುಟ್ಟಿನ ಬಟ್ಟಲು ಎಷ್ಟು ಚೆನ್ನಾಗಿದೆ. ಇದು ಯಾವ್ದ್ರಿಂದ ಆಗಿದೆ? ಮುಟ್ಟಿನ ಬಟ್ಟಲನ್ನ ನಾವೊಂದು ಮೆಡಿಕಲ್ ಗ್ರೇಡ್ ಸಿಲಿಕಾನ್ ಇಂದ ಮಾಡಿರುತ್ತೆ. ಮೆಡಿಕಲ್ ಗ್ರೇಡ್ ಸಿಲಿಕಾನ್ ಅಂದ್ರೆ ಯಾರಿಗಾದ್ರೂ ಹೃದಯದಲ್ಲಿ ಸ್ವಲ್ಪ ಸಮಸ್ಯೆ ಇದ್ದಾಗ, ಆ ಕವಾಟಗಳ ಸಮಸ್ಯೆ ಇದ್ದಾಗ ಈ ಒಂದು ಮೆಟೀರಿಯಲ್ ನ ಉಪಯೋಗಿಸ್ಕೊಂಡೇ ಹೃದಯದ ಕವಾಟವನ್ನ ಮಾಡಿರ್ತಾರೆ. ಅಂದ್ರೆ ಹೃದಯದ ಕವಾಟದ ಸಮಸ್ಯೆ ಇರೋರಿಗೆ ಬದಲಿ ಕವಾಟ ಹಾಕಿದಾಗ ಅವ್ರ ಜೀವನ ಇಡೀ ದೇಹದ ಒಳಗಡೆ ಇದೇ ಮೆಟೀರಿಯಲ್ ಇರುತ್ತೆ. ಹಾಗಾಗಿ ಇದನ್ನ ನಮ್ಮ ದೇಹಕ್ಕೆ ಒಪ್ಕೊಳ್ಳಲ್ಲ ಅನ್ನೋದಾಗ್ಲಿ ಅಥವಾ ತೊಂದರೆ ಆಗತ್ತೆ ಅನ್ನೋದಾಗ್ಲಿ ಪ್ರಶ್ನೆನೇ ಇಲ್ಲ. ಸೊ ಇದು ಒಂದು ಇನರ್ಟ್ ಅಂದ್ರೆ ಏನು? ಯಾವುದೇ ಬ್ಯಾಕ್ಟೀರಿಯಾಗಳು ಇದರ ಮೇಲೆ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಇದು ಯಾವುದೇ ಆಹಾರಾಂಶವನ್ನ ಮತ್ತೇನನ್ನೋ ಇಟ್ಟುಕೊಳ್ಳೋದಿಲ್ಲ, ಮತ್ತೆ ಬ್ಯಾಕ್ಟೀರಿಯಾಗಳನ್ನ ಬೆಳೆಸೋದಕ್ಕೆ ಅವಕಾಶ ಆಗುವಂತ ಒಂದು ಜಾಗಗಳನ್ನ ಇದು ಬಿಡಲ್ಲ. ಸೊ ಹಾಗಾಗಿ ಮುಟ್ಟಿನ ಬಟ್ಲನ್ನ ಉಪಯೋಗಿಸಿ ಅಂತ ಹೇಳ್ತೀವಿ. ಮುಟ್ಟಿನ ಬಟ್ಲ ಅಂದ ತಕ್ಷಣ ಅಯ್ಯೋ ಇದು ಹೆಂಗ್ ಹಾಕೊಳ್ಳೋದು, ಏನಿದೆ, ಯಾಕೆ ಕಷ್ಟ ಅಂತೆಲ್ಲ ಹೇಳ್ತಾರೆ. ನೋಡಿ, ಇದು ಎಷ್ಟು ಚಿಕ್ಕದಾಗಿದೆ ಅಂತಂದ್ರೆ, ಆ ಒಂದು ಕೈಯನ್ನ ಅಳತೆಯಲ್ಲಿ ನಾವು ತಗೊಂಡಾಗ ಇಷ್ಟು ಚಿಕ್ಕದಾಗಿದೆ. ಕೈಯಲ್ಲಿ ನಾವು ಹಿಡ್ಕೊಂಡಾಗ ಇದೇ ಚಿತ್ರವನ್ನ ನಾವು ದೊಡ್ಡದ್ ಮಾಡಿ ಹಾಕಿದೀನಿ. ಇಷ್ಟು ಪುಟ್ಟದಾಗಿದೆ. ಇದನ್ನ ನಾನು ಹಾಕೊಳ್ಳೋದು ಕಷ್ಟ ಅನ್ನೋರು ಅದನ್ನ ಕಲಿಯೋದಕ್ಕೆ ಮನಸ್ಸು ಮಾಡ್ಬೇಕಷ್ಟೆ. ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ, ತುಂಬಾ ಚಿಕ್ಕದಾಗಿರುವಂತದ್ದು 55 ಮಿಲಿಮೀಟರ್ ಇರುತ್ತೆ, ಅಂದ್ರೆ 5 ಸೆಂಟಿಮೀಟರ್ಗಿಂತ ಕಡಿಮೆ ಇರುತ್ತೆ. ಸ್ವಲ್ಪ ದೊಡ್ಡದು ಅಂದ್ರೆ 59 ಸೆಂಟಿಮೀಟರ್ ಮಿಲಿಮೀಟರ್ ಇರುತ್ತೆ. ಇನ್ನೊಂದ್ ಸ್ವಲ್ಪ ದೊಡ್ಡದಂದ್ರೆ 63 ಮಿಲಿಮೀಟರ್, ಅಂದ್ರೆ 6 ಸೆಂಟಿಮೀಟರ್ಗಳ ಕಾಲ ಇರುವಂತದ್ದೇ ತುಂಬಾ ದೊಡ್ಡದು. ತುಂಬಾ ಸಣ್ಣದಂದಾಗ 55 ಮಿಲಿಮೀಟರ್, ಅಂದ್ರೆ 5 ಸೆಂಟಿಮೀಟರ್ಗಿಂತ ಕಡಿಮೆ ಇರುತ್ತೆ. ಸೊ ಇದನ್ನ ಹೇಗೆ ನಾವು ಬಳಸ್ಕೊಳ್ತೀವಿ? ಚಿಕ್ಕ ಮಕ್ಕಳಲ್ಲಿ ಅಂದ್ರೆ 18 ಆಜುಬಾಜಿನರಿರೋರಿಗೆ 55 ಮಿಲಿಮೀಟರ್ದಾದ್ರೆ, ಸ್ವಲ್ಪ ದೊಡ್ಡವರಾದಾಗ ಅಂದ್ರೆ 20, 25 ಅನ್ನುವಾಗ ನೀವು 59 ಮಿಲಿಮೀಟರ್ದನ್ನ ಉಪಯೋಗಿಸಬಹುದು. ಮಗು ಆಗಿದೆ, ಒಂದು ಹೆರಿಗೆ ಆಗಿದೆ ಅನ್ನುವಾಗ 63 ಮಿಲಿ ಅದನ್ನ ನೀವು ಉಪಯೋಗಿಸಬಹುದು. ಇದ್ರಲ್ಲಿ ಯಾಕೆ ಅಡ್ವಾಂಟೇಜ್, ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಸಲ ಹೆಣ್ಮಗಳು ಮುಟ್ಟಾಗ್ತಾಳೆ ಅನ್ನುವಾಗ ಸಾಧಾರಣವಾಗಿ 80 ರಿಂದ 100 ml ಮಾತ್ರ ರಕ್ತ ಹೋಗುತ್ತೆ. ಆಕೆಗೆ 4 ದಿವಸ ಬಟ್ಟೆ ಇರ್ಲಿ, 5 ದಿವಸ ಬಟ್ಟೆ ಇರ್ಲಿ, 100 ml ಹೋದ್ರೇನೆ ಅದು ಸರಿಯಾದ ಪ್ರಮಾಣ.
ಅದಕ್ಕಿಂತ ಹೆಚ್ಚೋಗಿ ಹೋದ್ರೆ ಸಮಸ್ಯೆ ಅಂತ ಹೇಳ್ತೀವಿ, ತೊಂದರೆ ಅಂತ ಹೇಳ್ತೀವಿ, DUB ಇರ್ಬೋದು, AUB ಇರ್ಬೋದು ಅಂತ ಹೇಳಿ ಆ ಒಂದು ಮಟ್ಟದಲ್ಲಿ ನಾವು ಹೋಗ್ಬೇಕು. ಸಾಧಾರಣ ಎಲ್ಲರಿಗೂ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನುವಾಗ 80 ಮಿಲಿ ಹೋಗುತ್ತೆ ಅನ್ನುವಾಗ ಇಲ್ಲಿ ನೀವು ನೋಡ್ಬೋದು, ಈ ತುಂಬಾ ಪುಟ್ಟದನ್ನುವಾಗ ಅದು 16 ಮಿಲಿಯನ್ನ ಹಿಡಿಯುತ್ತೆ. ಪೂರ್ತಿಯಾಗಿ ಅದು ತುಂಬಿದಾಗ 16 ಮಿಲಿ ಬ್ಲಡ್ ಅನ್ನ, ರಕ್ತವನ್ನ ಇಟ್ಕೊಳ್ಳುತ್ತೆ. ಅದೇ ಮೀಡಿಯಂ ಸೈಜ್ ಅಥವಾ ಮಧ್ಯಮ ಸೈಜ್ ಅಂತ ಅನ್ನುವಾಗ ಅದರಲ್ಲಿ 21 ml ರಕ್ತವನ್ನ ಹಿಡಿದಿಟ್ಕೊಳ್ಳುವಂತ ಅದಕ್ಕೆ ಸಾಧ್ಯತೆ ಇದೆ. ಅದೇ 63 ಮಿಲಿಮೀಟರ್ ಇರುವಂತದ್ದು ನಮ್ಗೆ 26 ಮಿಲಿ ಬ್ಲಡ್ ಅನ್ನ ಇಟ್ಕೊಳ್ಳುವಂತ ಕಾರ್ಯ ಮಾಡುತ್ತೆ. ಅಂದ್ರೆ ಒಂದು ದಿನದಲ್ಲಿ ಅವರಿಗೆ 20ಕ್ಕಿಂತ, ಇದನ್ನ ಬೆಳಿಗ್ಗೆ ಹಾಕಿ ಸಾಯಂಕಾಲ ತೆಗಿಬಹುದು, ಸಾಯಂಕಾಲ ಹಾಕಿ ಮತ್ತೆ ಬೆಳಿಗ್ಗೆ ಹಾಕ್ಬೋದು. ಹಾಗಾಗಿ ಸಾಧಾರಣವಾಗಿ ಇದರಲ್ಲಿ ಕಲೆಕ್ಟ್ ಆಗುವಂತ ರಕ್ತ 10ರಿಂದ 15, ಇನ್ನೂ ಹೆಚ್ಚಂದ್ರೆ 20 ಮಿಲಿಗಿಂತ ಖಂಡಿತವಾಗ್ಲೂ ಯಾವುದೇ ಸಹಜವಾಗಿರುವಂತ ಹೆಣ್ಮಕ್ಳಲ್ಲಿ ಆಗೋಲ್ಲ. ಸೊ ಹಾಗಾಗಿ ಇದನ್ನ ಬೆಳಿಗ್ಗೆ ಹಾಕೊಂಡಾಗ, ಅಂದ್ರೆ ಸಾಧಾರಣ 8 ಗಂಟೆಗೆ ನೀವು ಹಾಕೊಂಡಾಗ ರಾತ್ರಿ 8 ಗಂಟೆಗೆ ಒಮ್ಮೆ ತೆಗೆದು ಅದರಲ್ಲಿ ಸಂಗ್ರಹ ಆಗಿರುವಂತಹ ರಕ್ತವನ್ನ ನೀಟಾಗಿ, ಅದು ದ್ರವ ರೂಪದಲ್ಲೇ ಇರೋದ್ರಿಂದ ಸುಮ್ಮನೆ ಈ ತರ ಚೆಲ್ಲಿ ಸ್ವಲ್ಪ ಮಾತ್ರ ನೀರಿನಲ್ಲಿ ಇದನ್ನ ನೀವು ತೊಳೆದಿಟ್ರೆ ಇದೇ ರೀತಿಯಾದ ಶುದ್ಧವಾದ ಮತ್ತೆ ಕಪ್ಪು ನಮಗೆ ಬಳಕೆಗೆ ಸಿಗತ್ತೆ. ಇದನ್ನ ಮತ್ತೆ ರೀಇನ್ಸರ್ಟ್ ಮಾಡ್ಕೊಳ್ಬೇಕು. ಇದು ಬೆಳಿಗ್ಗೆಯಿಂದ ರಾತ್ರಿ, ರಾತ್ರಿಯಿಂದ ಬೆಳಿಗ್ಗೆ, ಹಾಗೆ 2 ಸಲ ನೀವು ಬದಲಾಯಿಸಿದ್ರು ಕೂಡ ಯಾವುದೇ ರೀತಿಯ ಸೋಂಕು ಇರಲ್ಲ. ಆದರೆ ಪ್ಯಾಡ್ನ ಬಳಕೆಯ ಹೋಲಿಕೆ ಮಾಡಿದ್ರೆ ಅದು 4 ಗಂಟೆ ಕಾಲದಲ್ಲೇನೆ ರಕ್ತ ಏನಾಗುತ್ತೆ ಬಟ್ಟೆ ಮೇಲೆ ಅಥವಾ ಪ್ಯಾಡಿನ ಮೇಲೆ ಕೂತ್ಕೊಂಡಾಗ ಅಲ್ಲಿ ಕೆಲವು ಕೆಮಿಕಲ್ ರಿಯಾಕ್ಷನ್ ಅಥವಾ ರಾಸಾಯನಿಕ ಆಗುವಾಗ, ರಾಸಾಯನಿಕ ಕ್ರಿಯೆಗಳಾಗುವಾಗ ರಕ್ತದ ಗುಣ ಹೆಚ್ಚು ಒಡೆದು ಹೋಗಿ ಬ್ಯಾಕ್ಟೀರಿಯಾಗಳನ್ನ ಮತ್ತಷ್ಟು ಬರೋದಕ್ಕೆ ಆಹ್ವಾನ ಕೊಡುತ್ತೆ. ಈ ತರ ಆದಾಗ ಹೆಚ್ಚು ಬ್ಯಾಕ್ಟೀರಿಯಾಗಳು ಬೆಳೆಯೋದು, ಆ ಹೆಚ್ಚು ಬ್ಯಾಕ್ಟೀರಿಯಾಗಳು ತುಂಬಾ ಸುಲಭವಾಗಿ ಗರ್ಭಕೋಶದ ಒಳಗಡೆ ಹೋಗಕ್ಕೆ ಮತ್ತು ಇಲ್ಲಿ PID ಅಂದ್ರೆ ಈ ಜಾಗದಲ್ಲಿ ಕೀವನ್ನ ಉಂಟು ಮಾಡಕ್ಕೆ ತುಂಬಾ ಜಾಸ್ತಿಯಾದ ಅವಕಾಶನ ನಾವು ಕೊಟ್ಟಂಗಾಗತ್ತೆ. ಇಲ್ಲಿರುವುದು ನೀವು ನೋಡ್ತಾ ಇದ್ದೀರಾ ಗರ್ಭಕೋಶದ ಬಾಯಿ ಅಂದ್ರೆ ಸರ್ವಿಕ್ಸ್. ಈ ಸರ್ವಿಕ್ಸ್ಗೆ ಸರಿಯಾಗಿ ಇಲ್ಲಿ ಕೂತ್ಕೊಂಡಿದೆ ಕಪ್ಪು. ಈ ಕಪ್ಪಿನಲ್ಲಿ ಬೆಳಗ್ಗಿಂದ ರಾತ್ರಿ ತನಕ ಅಂದಾಗ ಸಾಧಾರಣವಾಗಿ 10ರಿಂದ 12 ml ಮಿಲಿ ಮಾತ್ರ ರಕ್ತ ಸಂಗ್ರಹ ಆಗಿದೆ. ಸೊ ಇದನ್ನ ನಾವು ಸೂಕ್ಷ್ಮವಾಗಿ ತೆಗೆಯುವಾಗ ಇದರಲ್ಲಿ ನೀವು ಗಮನಿಸಬಹುದು, ಒಂದು ಅಳತೆಯಾಗುವಂಥದ್ದು, ಒಂದು ಸ್ವಲ್ಪ ಸಣ್ಣದಾಗಿರುವಂಥದ್ದು, ಕೈಗೆ ಸಿಗುವಂತ ರಿಡ್ಜಸ್ ಅನ್ನ ಕೊಟ್ಟಿರ್ತಾರೆ. ಆ ರಿಡ್ಜಸ್ ಅನ್ನ ತೆಗೆದಾಗ ಮಾತ್ರ ಅದು ನಾವು ಆಚೆ ತೆಗಿಬಹುದು. ಒಳಗಡೆ ಹಾಕೊಂಡ್ಮೇಲೆ ನಾವು ಏನೇ ಮಾಡಿದ್ರು, ಸರ್ಕಸ್ ಮಾಡಿದ್ರು, ಡ್ಯಾನ್ಸ್ ಮಾಡಿದ್ರು, ಈಜಿದ್ರು, ಭರತನಾಟ್ಯ ಮಾಡಿದ್ರು, ಯಕ್ಷಗಾನ ಮಾಡಿದ್ರು, ಇದು ಆಚೆ ತಾನಾಗೆ ಬೀಳೋದಿಲ್ಲ. ಯಾಕಂದ್ರೆ ಇದರಲ್ಲಿ ಸಣ್ಣ ಗಮನಿಸಿದಾಗ ನೀವು ಸೂಕ್ಷ್ಮವಾದ ರಂಧ್ರಗಳಿದೆ. ಈ ರಂಧ್ರಗಳ ಮೂಲಕ ಅದು ಯೋನಿ ಭಾಗದಲ್ಲಿ ಪೂರ್ತಿಯಾಗಿ ವ್ಯಾಕ್ಯೂಮ್ನಿಂದ ಅಂದ್ರೆ ನಿರ್ವಾತದಿಂದ ಇದು ಹೊಂದ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಯಾವುದೇ ನಮ್ಮ ಚಲನೆಗೆ ಇದು ಆಚೆ ಬರೋದಾಗ್ಲಿ ಅಥವಾ ನಾವು ಮೂತ್ರ ಮಾಡುವಾಗ ಕೆಳಗಡೆ ಕೂತ್ಕೊಂಡಾಗ, ಕಕ್ಕಸ್ ಹೋಗುವ ಕೆಳಗಡೆ ಕೂತ್ಕೊಂಡಾಗ ಆಚೆ ಬರೋದಾಗ್ಲಿ ಆಗೋದಿಲ್ಲ. ಸೊ ಇದರಲ್ಲಿ ಇರುವಂತಹ ಈ ಒಂದು ನಾಬ್ ಅಂತ ಏನ್ ಹೇಳ್ತೀವಿ ಅಥವಾ ಪಾಯಿಂಟರ್ ಅಂತ ಹೇಳ್ತೀವಿ, ಎಲ್ಲಿಂತ ನಾವು ಗುರ್ಸಕ್ ಮಾತ್ರ ಇದೆ, ಇದನ್ನ ಎಳಿಬಾರ್ದು. ಅದೇ ಸ್ವಲ್ಪ ಮೇಲ್ ಹೋದಾಗ ಇದನ್ನ ನಿಧಾನವಾಗಿ ಸ್ವಲ್ಪ ಗಿಲ್ಲಿದ ಹಾಗೆ ಮಾಡಿದ್ರೆ ಇಲ್ಲಿರುವ ನಿರ್ವಾತ ಬಿಟ್ಕೊಳ್ಳುತ್ತೆ ಮತ್ತು ನಿಧಾನವಾಗಿ ಅದನ್ನ ಯಾವುದೇ ರೀತಿಯ ಘಾಸಿ ಇಲ್ಲದೆ ಆಚೆ ತೆಗಿಬಹುದು. ಸೊ ಇಷ್ಟು ಸುಲಭವಾಗಿರೋದನ್ನ ಬಳಸಕ್ಕೆ ನಮ್ಮ ಹೆಣ್ಮಕ್ಳು ಯಾಕೆ ಹಿಂದೆ ನೋಡ್ತಾ ಇದಾರೆ ನನಗೆ ತಿಳಿತಾ ಇಲ್ಲ. ಇದು ಒಂದು ಮುಟ್ಟಲಿನ ಬಟ್ಟೆಯನ್ನು ತಗೊಂಡಾಗ ಪೂರ್ಣವಾಗಿ ನೀವು ಅದು ಸರಿಯಾಗಿ ಅದನ್ನ ನೋಡಿಕೊಂಡಾಗ 10 ವರ್ಷ ಕಾಲ ಅದನ್ನ ನಾವು ಬಳಸ್ಬೋದು. ಅಂದ್ರೆ ಲೆಕ್ಕ ಹಾಕಿ 1 ವರ್ಷಕ್ಕೆ ಒಬ್ಬ ಹೆಣ್ಮಗಳು 12 ಸಲ ಹೊರಗಡೆ ಆಗ್ತಾಳೆ ಅನ್ನುವಾಗ ಈ ಕಪ್ಪನ್ನ ನಾವು 10 ವರ್ಷ ನಾವು ಬಳಸ್ಬೋದು ಅನ್ನುವಾಗ 120 ಸಲ ಹೊರಗಡೆ ಆಗುವಾಗ ಇದು ಉಪಯೋಗಕ್ಕೆ ಬರುತ್ತೆ. ಅಂದ್ರೆ ಒಂದು ಪ್ಯಾಡ್ ಅನ್ನ ನೀವು ಒಂದು ಬಾಕ್ಸ್ ಪ್ಯಾಡ್ ತಗೊಳ್ತೀರಾ ಅನ್ನುವಾಗ ಅದಕ್ಕೆ 50 ರೂಪಾಯಿ ಅಥವಾ 60 ರೂಪಾಯಿ ನೀವು ಕೊಡುವಾಗ ತಿಂಗಳಿಗೆ 60 ರೂಪಾಯಿ, ವರ್ಷಕ್ಕೆ 60 × 12 ಮತ್ತು 10 ವರ್ಷಕ್ಕೆ 60 × 12 × 10 ಎಷ್ಟು ಖರ್ಚಾಗತ್ತೆ? ಇದು ಸಾಧಾರಣವಾಗಿ 400ರಿಂದ 500ರಿಂದ ಅಥವಾ 1000 ಕೊಟ್ಟರು ನಿಮಗೆ ಬೇಕಾದಂತ ವಿಷಯ ಇರುವಂತ ಕಲರ್ ಇರ್ಬೋದು, ಸಾಫ್ಟ್ನೆಸ್ ಇರ್ಬೋದು, ಎಲ್ಲವೂ ಲಭ್ಯವಿದೆ. ಅದನ್ನು ತಗೊಂಡ್ರೆ ಒಂದು ಹಣ ಉಳಿತಾಯ. ಎರಡನೇದು ನಿಮಗೆ ಅಲ್ಲಿ ವೆಜೈನಲ್ಲಿ ಆಗುವಂತ ಕೀವು ಸೋಂಕು ಅದು ತಡೆಯುತ್ತೆ. ಮೂರನೇದಾಗಿ ಭೂಮಿಯನ್ನ ನಾವು ಉಳಿಸ್ತೀವಿ. ಒಂದು ಹೆಣ್ಮಗಳು ಸಾಧಾರಣವಾಗಿ 40ರಿಂದ 50 kgಗಳಷ್ಟು ಪ್ಯಾಡ್ ಅನ್ನ, ಸ್ಯಾನಿಟರಿ ಪ್ಯಾಡ್ ಅನ್ನ ಆಚೆ ಹಾಕ್ತಿವಿ. ಅದು ಭೂಮಿ ಮೇಲೆ 1-2 ವರ್ಷ ಅಲ್ಲ 500 ವರ್ಷಗಳಿರುತ್ತೆ. ಭೂಮಿ ತಾಯನ್ನ ನಮ್ಮ ಅರ್ಧ ಗಂಟೆಯ 2 ಗಂಟೆಯ ಕ್ಲೀನ್ಲಿನೆಸ್ಗೋಸ್ಕರ ಭೂಮಿ ತಾಯಿ ಹಾಳು ಮಾಡಕ್ಕೆ ನಮ್ಗೆ ಹಕ್ಕು ಕೊಟ್ಟವ್ರು ಯಾರು? ಈ ಒಂದು ಪ್ಯಾಡ್ ಭೂಮಿ ಮೇಲೆ ಉಳಿದು 500 ವರ್ಷಗಳ ಕಾಲ ಉಳಿದು
ಅದು ನಮ್ಮ ಎಲ್ಲ ಆಹಾರದಲ್ಲಿ, ನೀರಿನಲ್ಲಿ, ವಾತಾವರಣದಲ್ಲಿ ಬೆರೆಯುತ್ತೆ. ಅಕಸ್ಮಾತ್ ಆ ಪ್ಯಾಡ್ನ ಸುಡ್ತೀರಾ ಅಂತ ಅನ್ಕೊಳ್ಳಿ, ಅದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಅದನ್ನ ಸುಟ್ಟಾಗ ಡಯಾಕ್ಸಿನ್ ಅಂತ ಹೇಳಿ ಒಂದು ತೊಂದರೆ ಉಂಟು ಮಾಡುವಂತ ರಾಸಾಯನಿಕ ಬರುತ್ತೆ. ಆ ರಾಸಾಯನಿಕ ಉಂಟು ಮಾಡೋದು ಏನಪ್ಪಾ? ಗರ್ಭಕೋಶದ ಕ್ಯಾನ್ಸರ್, ಒವೇರಿಯನ್ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್. ಇಷ್ಟಕ್ಕೂ ನಾವು ಬಳಸಿ ಎಸೆದ ಒಂದು ಪ್ಯಾಡ್ ಅನ್ನ ಸುಡುವುದರಿಂದ ಆಗತ್ತೆ. ಈಗ್ಲಾದ್ರೂ ನಮ್ಮ ಹೆಣ್ಮಕ್ಳು ಈ ಮುಟ್ಟಿನ ಬಟ್ಲನ್ನ ಉಪಯೋಗಿಸೋದನ್ನ ಕಲ್ತ್ಕೊಳ್ತಾರೆ ಅಂತ ಅನ್ಕೊಂಡಿದೀನಿ. ಬಹಳ ಸುಲಭವಾಗಿ ಇದನ್ನ ಹಾಕೊಳ್ಬಹುದು. ನೋಡಿ, ಇದು ಮುಟ್ಟಿನ ಇಷ್ಟು ನಿಮಗೆ ತೋರಿಸ್ತಾ ಇದೀನಿ. ಬಹಳಷ್ಟು ಸುಲಲಿತವಾಗಿರುವಂತ, ತುಂಬಾ ಚೆನ್ನಾಗಿ ಕೆಳಗಡೆ ಎಷ್ಟು ಬಗ್ಗಿಸಿದ್ರು ಬಗ್ಗುವಂತ ಈ ಮೆಟೀರಿಯಲ್ ಇದೆ. ಇದನ್ನ ಸಾಧಾರಣವಾಗಿ ಯಾವ ರೀತಿ ನಿಮ್ಗೆ ಬೇಕಾದ್ರೂ ಬಗ್ಗಿಸಿಕೊಳ್ಳಬಹುದು. ಕಡಲೆ ಬೀಜದ ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿ ಆಗತ್ತೆ. ಇದನ್ನ ನಾವು ಯೋನಿಯೊಳಗೆ ತೂರಿಸ್ಕೊಂಡಾಗ ಮತ್ತು ಅದು ನಮಗೆ ಈ ಜಾಗದಲ್ಲಿ ನಮಗೆ ಸೆನ್ಸೇಷನ್ ಇಲ್ಲ, ಅಥವಾ ಅದಕ್ಕೆ ನಮ್ಗೆ ಅರಿವುಂಟಾಗಲ್ಲ. ತುಂಬಾ ಕೆಳಗಡೆ ಅನ್ನುವಾಗ ಇದು ನಮಗೆ ಇಲ್ಲಿ ಇಷ್ಟು ಭಾಗ ನಮಗೆ ತಿಳುವಳಿಕೆ ಇರುವಂತಹ, ಅರಿವಿಗೆ ಬರುವಂತಹ ಜಾಗ. ಅಲ್ಲಿ ಈ ಒಂದು ಬಟ್ಟಲು ಕೂತ್ಕೊಂಡಾಗ ಏನೋ ತಡೆದಿದೆ ಅನ್ನುವಂತ ಅನುಭವ ನಮ್ಗಾಗತ್ತೆ. ಆದ್ರೆ ಇದನ್ನ ಸರಿಯಾದ ಜಾಗದಲ್ಲಿ ಇಟ್ಟುಕೊಂಡಾಗ, ಅಂದ್ರೆ ಇದು ಮೇಲಿನ ಯೋನಿಯ ಭಾಗದ ಮೇಲಿನ 3 ಭಾಗದಲ್ಲಿ ಉಳಿದಾಗ ಅದು ನಮಗೆ ಸೆನ್ಸೇಷನ್ ಇರಲ್ಲ, ಅಥವಾ ಅಲ್ಲಿನ ಅರಿವು ನಮ್ಗೆ ಬರಲ್ಲ. ಹಾಗಾಗಿ ಮುಟ್ಟಿ ಆದಂತಹ ಅನುಭವ ಕೂಡ, ಮತ್ತು ಅದರಲ್ಲಿ ಆಗುವಂತ ಇರುಸು ಮುರುಸು ಕೂಡ, ಮತ್ತೆ ಫ್ಲೋ ಆಗ್ತಾ ಇರುವಂತ ಕಷ್ಟ ಕೂಡ ಯಾವುದೇ ಹೆಣ್ಮಗಳಿಗಿರಲ್ಲ. ಆಕೆ ಯಾವುದೇ ಕೆಲಸ, ಅಂದ್ರೆ ಓಡುವುದಿರ್ಬೋದು, ಜಿಮ್ ಇರ್ಬೋದು, ಈಜಿರ್ಬೋದು, ಡ್ಯಾನ್ಸ್ ಇರ್ಬೋದು, ಯಾವ ಚಟುವಟಿಕೆಯನ್ನು ಕೂಡ ಇದನ್ನ ಮುಟ್ಟಿನ ಬಟ್ಲನ್ನ ಉಪಯೋಗಿಸಿ ಧೈರ್ಯವಾಗಿ ಮಾಡಬಹುದು. ಆಕೆಗೆ ಮತ್ತೆ ಸ್ಟೇನ್ ಆಗತ್ತಪ್ಪ, ಕಲೆ ಆಗತ್ತಪ್ಪ, ರಕ್ತ ಆಚೆ ಸೋರುತ್ತಪ್ಪ, ಹೀಗಾಗತ್ತಪ್ಪ, ಯಾವ ಚಿಂತೆ ಇಲ್ಲದೆ, ಹೆಣ್ಮಗಳಿಗೆ ಯಾವ ಸಾಧನೆಗೆ ಯಾವ ತಡೆ ಇಲ್ಲದೆ ಆಕೆ ಮುನ್ನುಗ್ಬಹುದು, ಮುಂದೆ ಹೋಗ್ಬೋದು. ಟ್ರಾವೆಲ್ ಮಾಡುವಂತ, ದಿನನಿತ್ಯ ಓಡಾಡ್ತಾನೆ ಇರ್ಬೇಕಾದಂತ ಹೆಣ್ಮಕ್ಳಿಗೆ ಇದು ತುಂಬಾ ಸೂಕ್ತ. ಕಾಲೇಜಿನಲ್ಲಿ ಓದ್ತಾ ಇರೋಂತ ಕನ್ಯೆಯರಿಗೆ ಇದು ತುಂಬಾ ಸೂಕ್ತ. ಹೀಗೆ ಮೊನ್ನೆ ಶಾಲೆಯಲ್ಲಿ ಇದ್ರ ಬಗ್ಗೆ ಹೇಳ್ತಾ ಇರುವಾಗ 8ನೇ ತರಗತಿಯ ಹೆಣ್ಮಗಳೊಬ್ಳು ಧೈರ್ಯವಾಗಿ ಮುಂದೆ ಬಂದು ಇದನ್ನ ಉಪಯೋಗಿಸಿದ ಮೇಲೆ ನಾನು ಅವಳಿಗೆ ಆಗಿರುವಂತ ಅನುಕೂಲತೆಗಳ ಬಗ್ಗೆ ಘಂಟಾಘೋಷವಾಗಿ ಅವಳ ಸ್ನೇಹಿತರ ಮುಂದೆ ಸರಿಸುಮಾರು 120 ಜನರ ಮುಂದೆ ಆಕೆ ಹೇಳ್ಕೊಂಡು, ಮುಟ್ಟು ಯಾವತ್ತು ಮುಜುಗರ ಅಲ್ಲ, ಮುಟ್ಟು ಗುಟ್ಟಿನ ವಿಷಯ ಕೂಡ ಅಲ್ಲ, ಎಲ್ಲ ಹೆಣ್ಮಕ್ಕಳಿಗೆ ಸಿಕ್ಕಿರುವಂತಹ ವರಾನೇ ಅದು ಗರ್ಭಕೋಶದ ಕೆಲಸ, ಅದರ ಸುಸ್ಥಿತಿ, ಅದು ನಿಜಕ್ಕೂ ಮನುಕುಲದ ವರ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ಶುಚಿತ್ವನ ಕಾಪಾಡ್ಕೊಳ್ಳಕ್ಕೆ ಈಗ ಬಂದಿರುವಂತ ಮುಟ್ಟಿನ ಬಟ್ಟಲು, ಇದನ್ನ ಎಲ್ಲಾ ಹೆಣ್ಮಕ್ಳು ಉಪಯೋಗಿಸಿ ಭೂಮಿಯನ್ನ ಉಳಿಸಿ, ನೀವು ಸೋಂಕಿನಿಂದ ಪಾರಾಗಿ. ನಿಮಗೆ ಯಾವುದೇ ಅನುಮಾನಗಳಿದ್ದರೆ ವೈದ್ಯರನ್ನ ಕೇಳಕ್ಕೆ ದಯವಿಟ್ಟು ಹಿಂಜರಿಬೇಡಿ. ನಿಮ್ಮ ಸ್ನೇಹಕ್ಕೆ, ನಿಮ್ಮ ಸಲಹೆಗೆ ಸದಾ ಸಿದ್ಧ. ನಮಸ್ಕಾರ.